ಹಲೋ ವೀಕ್ಷಕರೇ, ನಮಸ್ತೆ. ವೆಲ್ಕಮ್ ಟು ಮನೆಮಗಳು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈರುಳ್ಳಿ ಬಳಸದೆ ಆಲೂ ಪರೋಟನ ಮಾಡ್ತಾಯಿದ್ದೀನಿ. ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬರೀ ಮಸಾಲೆಗಳನ್ನಷ್ಟೇ ಯೂಸ್ ಮಾಡಿ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಒಂದು 4 ಆಲೂಗಡ್ಡೆ ತೊಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆ ಅವನ್ನ 1-2 ಅಂತ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. 2ರಿಂದ 3 ವಿಷಲ್ ತೊಗೋಬೇಕು, ಅದಕ್ಕೆ ಕಂಪ್ಲೀಟಾಗಿ ಬೇಯಬೇಕು. ಇದು ವಿಷಲ್ ಬರೋ ಅಷ್ಟರಲ್ಲಿ ನಾನು ಹಿಟ್ಟು ಕೂಡ ನಾದ್ಕೊಂಡು ಬಿಡ್ತೀನಿ. ಸೊ ಹಿಟ್ಟು ಕೂಡ ಒಂದು 10ರಿಂದ 15 ನಿಮಿಷ ನೆನೆದ್ರೆ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ನಾನಿಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈಯಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಹಿಟ್ಟು ನಾದ್ಕೊಳ್ಳಿ. ನೀವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಸಾಕು. ತೀರಾ ಸ್ಮೂತು ನಾದ್ಕೋಬೇಡಿ, ತೀರಾ ರಫು ನಾದ್ಕೋಬೇಡಿ. ನೀವು ಚಪಾತಿ ಹಿಟ್ಟಿನ ಹದದಲ್ಲಿ ನಾದ್ಕೊಂಡ್ಬಿಡಿ. ಸೊ ನೋಡಿದ್ರಲ್ಲ, ಇವಾಗ ಹಿಟ್ಟು ಕೂಡ ನಾದ್ಕೊಂಡಾಯಿತು. ಇದು ಒಂದು 10ರಿಂದ 15 ನಿಮಿಷ ನೆನೆಯೋ ಅಷ್ಟರಲ್ಲಿ ಇಲ್ಲಿ ಆಲೂಗಡ್ಡೆ ಕೂಡ ಪೂರ ಬೆಂದಿದೆ. ಇವಾಗ ಇದನ್ನ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಜೀರಾ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಸ್ಟಫಿಂಗು ಕೂಡ ರೆಡಿಯಾಗಿದೆ, ಹಿಟ್ಟು ಕೂಡ ನೆಂದಿದೆ. ನೀವು ಹಿಟ್ಟನ್ನು ತೀರಾ ಜಾಸ್ತಿ ಹಿಡಿಬೇಕಂತ ಇಲ್ಲ. ನೀವು ಚಪಾತಿಗೆ ಯಾವ ರೀತಿ ತೊಗೊತೀರೋ ಅದೇ ರೀತಿ ತೊಗೊಂಡು ಮಾಡಿದರೆ ಸಾಕು. ಯಾಕಂದರೆ ತೀರಾ ಜಾಸ್ತಿ ಹಿಡಿದ್ರೂ ಕೂಡ ಬರೀ ಹಿಟ್ಟು ಬರುತ್ತೆ. ಆಲೂ ಸ್ಟಫಿಂಗ್ ಜಾಸ್ತಿ ಇರಲಿಲ್ಲ ಅಂದರೆ ತಿನ್ನಲಿಕ್ಕೆ ರುಚಿ ಅನಿಸಲ್ಲ. ಸೊ ಹಾಗಾಗಿ ನೀವು ಯಾವ ಸೈಜಲ್ಲಿ ಮಾಡ್ತೀರೋ ನೋಡ್ಕೊಂಡು ಮಾಡಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಾ ಇರೋದ್ರಿಂದ ಹಿಟ್ಟು ಸ್ವಲ್ಪ ಕಡಿಮೆ ಹಿಡಿದಿದ್ದೀನಿ. ನೀವು ಹೆಚ್ಚಿಗೆ ಹಿಡಿದ್ರೂ ಕೂಡ ಲಟ್ಟಿಸಿದ್ದಾದಮೇಲೆ ಆಲೂ ಸ್ಟಫಿಂಗ್ ಇಟ್ಟ ಮೇಲೆ ಮೇಲ್ಗಡೆ ಏನು ಬರುತ್ತಲ್ಲ ಆ ಪೋರ್ಷನನ್ನು ತೆಗಿಬಹುದು. ಸೊ ಇಷ್ಟು ಲಟ್ಟಿಸ್ಕೊಂಡಾದಮೇಲೆ ನಾನಿಲ್ಲಿ ಆಲೂ ಭಾಜಿನ ಇಟ್ಟು ಸ್ಟಫಿಂಗ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಫಿಲ್ ಮಾಡಿಕೊಂಡು ಮೇಲ್ಗಡೆ ಎಕ್ಸ್ಟ್ರಾ ಬಂದಿದ್ದನ್ನು ತಗೊಂಡ್ಬಿಟ್ರೆ ಮುಗಿಯುತ್ತೆ. ಇವಾಗ ಇದನ್ನ ಹಿಟ್ಟಲ್ಲದೆ ಚೆನ್ನಾಗಿ ಉದ್ಕೊಳ್ಳಿ. ಪ್ರೆಷರ್ ಹಾಕದೆ ಸ್ಮೂತಾಗಿ ಉದ್ಕೊಳ್ಳಿ. ನಿಮ್ಗೆ ಈ ರೀತಿ ಎತ್ತೆತ್ತಿ ಹಾಕ್ಲಿಕ್ಕಾಗಲ್ಲ ಅಂದರೆ ಪೇಪರ್ನ ಸ್ವಲ್ಪ ಟರ್ನ್ ಮಾಡಿ ಉದ್ಕೊಳ್ಳಿ. ಹಾಗೆ ನೀಟಾಗಿ ಎತ್ತಿ ಹಾಕಬಹುದು. ಉದ್ಕೊಂಡಿದ್ದಾದಮೇಲೆ ನಮ್ಮ ಕಾಯ್ದಿರೋ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡಿ ನಾವು ಉದ್ಕೊಂಡಿರುವಂತಹ ಪರೋಟನ ಅದ್ರ ಮೇಲೆ ಹಾಕಬೇಕಾಗತ್ತೆ. ಅದು ಬೆಂದ ಮೇಲೆ ಲೈಟಾಗಿ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದನ್ನ ಪರೋಟ ಟರ್ನ್ ಮಾಡ್ಕೊಳ್ಳೋಣ, ಇನ್ನೊಂದು ಬದಿ ಬೇಯಿಸ್ಕೊಳ್ಳೋಣ. ತಾಯಂದ್ರಿಗೆ ಮಕ್ಕಳ ಲಂಚ್ ಪ್ಯಾಕ್ ಏನು ರೆಡಿ ಮಾಡೋಣ ಅನ್ನೋದೇ ಕ್ವೆಶ್ಚನ್ ಮಾರ್ಕ್ ಆಗಿರುತ್ತೆ. ಸೊ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದಲ್ವ. ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.